ಚಿಕ್ಕಬಳ್ಳಾಪುರ ತಾಲೂಕು ರೆಡ್ಡಿಹಳ್ಳಿ ಗ್ರಾಮದ ಲಕ್ಷ್ಮೀನಾರಾಯಣ ಎಂಬಾತ ಕೆಎಸ್ಆರ್ಟಿಸಿ ಕಂಡಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ. ಈತನದು ರೈತ ಕುಟುಂಬ. ತಾವು ಹೊಲದಲ್ಲಿ ಬೆಳೆದಿದ್ದ ಅವರೆಕಾಯಿಯನ್ನ ಒಡೆದು ಒಣಕಾಳು ಮಾಡಿಸಿದ್ದರು. ಆ ಅವರೆಕಾಳು ಸಂತಿಗೆ ಹೋಗಿ ಮಾರಾಟ ಮಾಡಿ ಬರ್ತೀನಿ ಅಂತ ಬೈಕ್ನಲ್ಲಿ ಹೋದವನು ವಾಪಸ್ಸು ಬಂದಿಲ್ಲ. ಬದಲಿಗೆ ಸಾವನ್ನಪ್ಪಿದ್ದಾನೆ ಅನ್ನೋ ವರ್ತಮಾನ ಬರುತ್ತೆ. ವಿಷಯ ತಿಳಿದ ಕೂಡಲೇ ಆಕಾಶವೇ ಕಳಚಿ ತಲೆ ಮೇಲೆ ಬಿತ್ತಂತೆ ಭಾವಿಸಿದ ಇಡೀ ಕುಟುಂಬ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಶವಾಗಾರದ ಮುಂದೆ ಜಮಾಯಿಸಿ ಗೋಳಿಡುತ್ತಿದ್ದಾರೆ. ಅಷ್ಟಕ್ಕೂ ಲಕ್ಷ್ಮೀನಾರಾಯಣ ಬೆಳಗ್ಗೆ ಮನೆಯಿಂದ ಹೊರಟವನು ತಾನು ಹೊತ್ತು ತಂದಿದ್ದ ಅವರೆಕಾಳು ಎಲ್ಲಿ ಮಾರಾಟ ಮಾಡಲು ಹೋಗಿದ್ದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಈತ ದೇವನಹಳ್ಳಿ ತಾಲೂಕು ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಣೂರಲ್ಲಿ ಒಬ್ಬ ಪರಿಚಯಸ್ಥರ ಮನೆಗೆ ಹೋಗಿ ನೀರು ಕೇಳಿದ ಕೂಡಲೇ ಅಲ್ಲಿಯೇ ಕುಸಿದು ಬಿದ್ದಿದ್ದಾನೆ. ಇದು ಹೃದಯಾಘಾತ ಆಗಿರಬಹುದು ಎಂದು ಆ ಗ್ರಾಮದ ಯಶವಂತ್ ಗೌಡ ಎಂಬ ವ್ಯಕ್ತಿ ಕಾರಲ್ಲೇ ಜೈನ್ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಅಲ್ಲಿ ವ್ಯಕ್ತಿ ಮೃತಪಟ್ಟಿದ್ದಾನೆ ಎಂದು ತಿಳಿಸಿದ ಕೂಡಲೇ ಅವರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಮೃತ ವ್ಯಕ್ತಿಯನ್ನ ಕರೆತಂದು ತುರ್ತು ಘಟಕದಲ್ಲಿ ಸೇರಿಸಿದ್ದಾರೆ. ಆದರೆ ಮೃತಪಟ್ಟಿರುವ ವ್ಯಕ್ತಿಯನ್ನ ಪರಿಶೀಲಿಸಿದ ವೈದ್ಯರು ಸಿಬ್ಬಂದಿ ಆತನ ಶವವನ್ನ ಶವಾಗಾರದಲ್ಲಿ ಇರಿಸಿದ್ದು ಆತನ ಬಳಿ ಇದ್ದ ಗುರುತಿನ ಪತ್ರ ನೋಡಿ ಅವರ ಮನೆಗೆ ಮಾಹಿತಿ ನೀಡಿದ್ದಾರೆ. ಕಂಡಕ್ಟರ್ ಕೆಲಸ ಅಲ್ಲ, ಅದಕ್ಕೆ ಮನೇಲಿ ರಜೆ ಹಾಕೊಂಡು ಮನೇಲಿದ್ದ. ಮನೇಲಿದ್ಮೇಲೆ ಏನೋ ಕಾಳು ತಗೊಂಡು ಹೋಗ್ತೀನಿ ಮಾರ್ಕೊಂಡು ಬಂದುಬಿಡ್ತೀನಿ ಅಂತ ಬಂದವನೇ. ಬಂದಮೇಲೆ ನಮಗೂ ಏನು ಗೊತ್ತಾಗಲಿಲ್ಲ. ಆಮೇಲೆ ಮನೇಲಿ ಫೋನ್ ಮಾಡವ್ರೆ, ಯಾರೋ ಅವ್ರ ಹೆಂಡ್ತಿ ಫೋನ್ ಮಾಡಿದ್ಮೇಲೆ ಇನ್ನೆಲ್ಲ ಒಂದು 10 ನಿಮಿಷ ಒಳಗಡೆ ಬರ್ತೀನಿ ಅಂತ ಹೇಳವನೆ. ಆಯಪ್ಪ ಹೇಳ್ಬಿಟ್ಟು ಆಮೇಲೆ ಹಂಗೆ ಮಾಡಿಬಿಟ್ಟವ್ರೆ. ತಿರ್ಗಿ ಮತ್ತೆ ಫೋನ್ ಮಾಡಿದ್ರೆ ಇನ್ನೊಂದು ಅವತ್ತು ಬಿಟ್ಕೊಂಡು ತಿರ್ಗಿ ಫೋನ್ ಸ್ವಿಚ್ ಆಫ್ ಬಂದೈತೆ. ಸ್ವಿಚ್ ಆಫ್ ಬಂದಮೇಲೆ ನಾವು ಮನೇಲಿ ಇಲ್ಲಿ ನಮ್ಮದು ಅಲ್ಲೇ ತೋಟದ ಹತ್ರ ಇದ್ದೀವಿ ನಾವು. ತೋಟದಲ್ಲಿದ್ದಾಗ ನಮ್ಮ ಹುಡುಗ ನಮ್ಮ ಫ್ರೆಂಡು ನಮ್ಮ ಪ್ರಕಾಶ್ ಅಂತ, ಆ ಅಪ್ಪನಿಗೆ ಯಾರೋ ಬಸ್ ಕಂಡಕ್ಟ್ರು ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇದ್ದಂತೆ. ಇವ್ರು ಪ್ರಕಾಶ್ ಅಂತವ್ರಿಗೂ ಫೋನ್ ಮಾಡಿ ನಿಮ್ಮ ರೆಡ್ಡಳ್ಳಿಯವರು ಇಂಥವರು ಕಂಡಕ್ಟ್ರ್ ಅಂತೆ, ಅವ್ರಿಗೂ ಹಿಂಗೆ ಆಗಿದೆ, ನೀವು ಅರ್ಜೆಂಟ್ ಬರಬೇಕು ಅಂತ ಫೋನ್ ಮಾಡವ್ರೆ. ಇನ್ನು ಮಾಹಿತಿ ತಿಳಿದ ಮೃತ ವ್ಯಕ್ತಿಯ ಹೆಂಡತಿ ಅವರ 4 ಜನ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಬಂಧಿಕರು ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ, ಮಾರುಕಟ್ಟೆಗೆ ಬಂದ ವ್ಯಕ್ತಿ ಗೋಣೂರಿಗೆ ಯಾಕೆ ಹೋದ, ಅಲ್ಲಿ ಮೃತಪಟ್ಟಿದ್ದಾರೆ, ಕೂಡಲೇ ನಮಗೆ ಯಾಕೆ ಮಾಹಿತಿ ನೀಡಿಲ್ಲ, ಇದು ಹೃದಯಾಘಾತ ಅಲ್ಲ, ಬೇರೇನೋ ನಡೆದಿದೆ, ಈ ಸಾವಿನ ಬಗ್ಗೆ ತನಿಖೆ ನಡೆಯಬೇಕು ಎಂದು ಸಂಬಂಧಿಕರು ಅನುಮಾನ ವ್ಯಕ್ತಪಡಿಸಿ ತನಿಖೆಗೆ ಒತ್ತಾಯಿಸಿದ್ದಾರೆ. ಗ್ಯಾಸ್ ಆಫೀಸಲ್ಲಿ ವರ್ಕ್ ಮಾಡ್ತೀನಿ, ಗ್ಯಾಸ್ ಆಫೀಸಲ್ಲಿ ಇದ್ದೆ ನಾನು. 1:30 ಗಂಟೆ ಕಾಲ್ ಮಾಡಿದ್ರು. ಅವರು KSRTCಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಮಾವ. ಅವ್ರ ಫ್ರೆಂಡ್ ನಾನು ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಈ ಥರ ನಿಮ್ಮ ಮಾವಿಗೆ ಆಗಿದೆ, ಹಾಸ್ಪಿಟಲ್ಗೆ ಬರಬೇಕು ಅರ್ಜೆಂಟು ಅಂತ ಹೇಳಿದ್ರು, ಹಾರ್ಟ್ ಅಟ್ಯಾಕು ಅಂತ ಹೇಳಿದ್ರು. ಮತ್ತು ನಾನು ಇಲ್ಲಿ ಅವ್ರಿಗೆಲ್ಲ ನಮ್ಮ ಅತ್ತೆಗೆ ನಮ್ಮ ಹೆಂಡತಿಗೆ ಅವ್ರಿಗೆ ಕರ್ಕೊಂಡು ಬಂದೆ, ಕರ್ಕೊಂಡು ಬಂದೆ. ಹಾಸ್ಪಿಟ್ಲ್ ಹತ್ರ ಬಂದು ಕೇಳಿದ್ರೆ ಡೆತ್ ಆಗಿದ್ದಾರೆ ಅಂತ ಹೇಳಿದ್ರು. ಯಾರು ಅಡ್ಮಿಟ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಏನಾಗಿದೆ ಏನು ಅಂತ ಹೇಳಿದ್ರೆ ನಮಗೂ ಗೊತ್ತಿಲ್ಲ. ಅಡ್ಮಿಟ್ ಮಾಡಿರೋದಂದರೆ ಸಿಬ್ಬಂದಿನ ಕೇಳಿದ್ರೆ, ಆಸ್ಪತ್ರೆ ಸಿಬ್ಬಂದಿ ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲ, ನೆಗ್ಲಿಜೆನ್ಸಿ, ಜಿಲ್ಲಾ ಆಸ್ಪತ್ರೆ ನೆಗ್ಲಿಜೆನ್ಸಿ. ಎಲ್ಲ ಬರೋವಾಗ ಡೆತ್ ಆಗಿದೆ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಬಂದಿದೆ ಡೆತ್ ಆಗಿಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಮತ್ತು ಇವರು ಚಿಕ್ಕಬಳ್ಳಾಪುರ ಅಂತ ಬಂದಿರೋದು, ನಮ್ಮ ಬೆಳಗ್ಗೆ 6 ಗಂಟೆಗೆ ಚಿಕ್ಕಬಳ್ಳಾಪುರ ಅಂತ ಬಂದಿರೋದು. ಗೋಣೂರ ಹತ್ರ ಏನಕ್ಕೆ ಹೋದ ನಮ್ಗೆ ಅನುಮಾನ ಇರೋದು. ಅಲ್ಲಿಂದ ಮತ್ತು ಇವ್ರದ್ದು ಏನಕ್ಕೆ ಬಂದ, ಇಲ್ಲಿಗೆ ಬಂದ ಅಂತ ನನಗೆ ಅನುಮಾನ ಇದೆ. ಅದ್ರ ಬಗ್ಗೆ ನನಗೆ ಸುತ್ತ ತನಿಖೆ ಆಗ್ಬೇಕು. ಹೇಳಿ ಕೇಳಿ ಲಕ್ಷ್ಮೀನಾರಾಯಣ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಅಲ್ಲ. ಸಾರಿಗೆ ಇಲಾಖೆ ಅಂದ್ರೆ ಕಂಡಕ್ಟರ್ ಕೆಲಸ ಮಾಡುವ ಉದ್ಯೋಗಿ ಅಂತಾರೆ. ಒಂದು ಕಡೆ ರೈತನೂ ಆಗಿದ್ದಾರೆ. ಆತನ ಸಾವು ಮಾತ್ರ ಮಿರಾಕಲ್ ಆಗಿರುವುದು ಮೇಲ್ನೋಟಕ್ಕೆ ಯಾರಿಗಾದ್ರೂ ಅನುಮಾನ ಬರೋದು ಸಹಜ. ಆದರೆ ಪೊಲೀಸರ ನಿಷ್ಪಕ್ಷಪಾತ ತನಿಖೆಯಿಂದ ಮಾತ್ರ ಈ ನಿಗೂಢ ಸಾವು ಹೇಗೆ ಆಯಿತು ಅನ್ನೋ ಸತ್ಯ ಹೊರಬರಬೇಕಿದೆ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.